ರಾಜ್ಯ ಬಿಜೆಪಿಯಲ್ಲಿ ಈಗ ಯತ್ನಾಳ್ ಉಚ್ಚಾಟನೆ ಸಂಚಲನವನ್ನ ಮೂಡಿಸ್ತಾ ಇದೆ. ಉಚ್ಚಾಟನೆ ಬಳಿಕ ವಿಜಯಪುರಕ್ಕೆ ಭೇಟಿ ನೀಡಿದ್ದ ಯತ್ನಾಳ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಯುಗಾದಿ ಹಬ್ಬದ ದಿನವೇ ಹೊಸ ಸಂದೇಶವನ್ನ ನೀಡ್ತಾ ಇದ್ದೇನೆ. ನನ್ನ ಉಚ್ಚಾಟನೆಗೆ ಅಪ್ಪ ಮಕ್ಕಳ ಸ್ವಾರ್ಥ ಕಾರಣ. ಉಚ್ಚಾಟನೆ ಮರು ಪರಿಶೀಲನೆಗೆ ನಾನು ಕೇಳಲ್ಲ. ಹಿಂದುತ್ವದ ಆಧಾರದ ಮೇಲೆ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ಟೇವೆ ಅಂತ ಹೇಳಿದ್ರು. ಆದ್ರೀಗ ಯತ್ನಾಳ್ ಆಪ್ತರು ಮಾತ್ರ ಯತ್ನಾಳ್ ಬಿಜೆಪಿ ಪಕ್ಷ ಬಿಟ್ಟು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು. ನಾವು ಸರ್ವೆ ಮಾಡ್ತೀವಿ, ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ. ಮೇಲೆ ಚಾಮರಾಜನಗರ ಹಿಡಿದು ಬೀದರ್ ವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಬೇರೆ ಪಕ್ಷ ಕಟ್ಟುವ ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ನಾವು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಇಡೋಲ್ಲ, ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವ ಬಿ ಜೆ ಪಿ RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೂಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕರ್ಕೊಂಡು ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಾಯಿದ್ದೀವಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಕೊತ ಮನವಿ ಮಾಡ್ಕೋತೀನಿ. ಯತ್ನಾಳ್ ಅವರು ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಅವಶ್ಯಕತೆ ಇದೆ. ಕೆಲವೊಂದು ಮಾತುಗಳ ಒಂದು ಕಾರಣದಿಂದಾಗಿ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವರು ಕೂಡ ಆ ಮಾತುಗಳನ್ನು ಕಡಿಮೆ ಮಾಡಬೇಕು, ಅವ್ರ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶ ಭಾಳಷ್ಟು ಜನಕ್ಕಿದೆ. ಈ ವಿಚಾರವನ್ನು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದ್ರ ಮೂಲಕ ಅವರನ್ನು ವಾಪಸ್ ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸ್ನೇಹಿತರ ನಮ್ಮ ಒಂದು ತಂಡದ ಉದ್ದೇಶ ಆಗಿದೆ. ನಮ್ಮ ಸ್ನೇಹಿತ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಯತ್ನಾಳ್ ಅವರಿಗೆ ಸಮಾಧಾನ ಮಾಡೋದ್ರ ಮೂಲಕ ಅವರಿಗೆ ಅವರ ತಪ್ಪನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸ್ನೇಹಿತರು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಮಾಡಲಿಕ್ಕೆ ನಾವು ಯಾರೂ ಬಿಡೋದಿಲ್ಲ. ಅವರನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಸ್ಕೊಳ್ತೀವಿ. 100ಕ್ಕೆ 100 ಅವ್ರು ಹೊಸ ಪಕ್ಷ ಕಟ್ಟಲ್ಲ. ಹಾಗಾಗಿ ನಾವು ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀವಿ.